ದಾತ ಸಿರಿ ಜಗನ್ನಾಥ ವಿಠಲನ ದೂತನೆ ಮಂತ್ರ ನಿಕೇತ ನಿಲಯ ಶ್ರೀ ರಾಘವೇಂದ್ರ ರಾಜಿತ ಗುಣ ಸಾಂದ್ರ ರಾಘವೇಂದ್ರ ಗುರುರಾಯ ಘೋರ ಪಾಪೌಘಗಳೆಣಿಸದಳೆ ಪಾಲಿಸು ಬಿಡದೆ ರಾಘವೇಂದ್ರ ರಾಜಿತ ಗುಣ ಸಾಂದ್ರ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪರಪಂಕಜೆ ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೌ. ಶ್ರೀ ಗುರು ಸಾರ್ವಭೌಮರ ರಾಘವೇಂದ್ರ ಪ್ರಭುಗಳ ಪಟ್ಟಾಭಿಷೇಕ ವರ್ಧಂತಿ. ಈ ಕಾರಣವಾಗಿ ಅವರ ಮಹಿಮೆಯನ್ನು ಹೇಳೋದು ನಮ್ಮ ಭಾಗ್ಯ. ಅವರಿಂದ ಉಪಕಾರ ಸಮಗ್ರ ಸಜ್ಜನರು ಪಡೆದಿದ್ದಾರೆ. ಕಡೆಗೆ ಅವರ ಮಹಿಮೆಯನ್ನಾದರೂ ನಾವು ತಿಳಿದಲ್ಲಿ ಸ್ವಲ್ಪ ಸಂತೋಷವಾದೀತು. ಅವರಿಂದ ಇಷ್ಟೆಲ್ಲ ಉಪಕಾರವನ್ನು ಹೊಂದಿದ ನಾವು ಅವರ ಮಹಿಮೆಯನ್ನು ಅನುಸಂಧಾನ ಮಾಡದೇ ಹೋದರೆ ಕೃತಜ್ಞರಾಗಿ ಬಿಡುತ್ತೇವೆ. ಯಥಾಮತಿ ನಿರೂಪಣೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮಂಥ ಅಲ್ಪರು ಏನು ಹೇಳಿಯೇವು. ಗುರುಗುಣ ಸ್ತವನದಲ್ಲಿ ವಾದೀಂದ್ರ ಶ್ರೀಪಾದಂಗಳವರು ಈ ಮಾತನ್ನು ಆಡ್ತಾರೆ. ಯೇಷ ಶ್ರೀ ರಾಘವೇಂದ್ರ ವ್ರತಿವರ ಚರಿತಾಂಭೋ ನಿಧೇ ಕ್ವಾತಿವೇಲಃ ಕ್ವಾಸೋ ಖದ್ಯೋತಪೋತ ಪ್ರಮುಷಿತ ವಿಭವಶ್ಚೇತಸೋ ನ ಪ್ರಕಾಶಃ ವಂಧ್ಯೈವಾತ ಪ್ರತಿಜ್ಞಾಸ್ತದತುಲ ನಿಖಿಲಾಶ್ಚರ್ಯಚರ್ಯಾಭಿಧಾನೆ ಸ್ಥಾನೇ ಅಥಾಪಿ ಕ್ವಚಿತ್ ಸ್ಯಾತ್ ಇಹ ಪುನರುದಧಿ ಸ್ನಾನ ಸಂಕಲ್ಪವತ್ ಸ್ಯಾತ್. ಯೇಷ ಶ್ರೀ ರಾಘವೇಂದ್ರ ವ್ರತವರ ಚರಿತಾಂಭೋ ನಿಧೇಹೇ. ಇದನ್ನು ಕೊಂಡಾಡಿದ ವಾದೀಂದ್ರ ತೀರ್ಥರ ವೃಂದಾವನ ರಾಯರ ವೃಂದಾವನ ಪಕ್ಕದಲ್ಲೇ ಇದೆ. ಯೇಷ ಶ್ರೀ ರಾಘವೇಂದ್ರ ವ್ರತಿವರ ಚರಿತಾಂಭೋ ನಿಧೇಹೇ. ರಾಘವೇಂದ್ರ ಗುರು ಸಾರ್ವಭೌಮರ ವ್ರತಿವರರವರು ಚರಿತಾಂಭೋ ನಿಧಿ, ದೊಡ್ಡ ಮಹಿಮೆಗಳ ಸಾಗರ ಇವರು. ಕ್ವಾತಿವೇಲಃ, ಮುಕ್ತಾಯವೇ ಇಲ್ಲ. ಎಲ್ಲ ಸಮುದ್ರಕ್ಕೂ ಆದಿ ಅಂತ್ಯವನ್ನು ಹೇಳಬಹುದು. ಇವರ ಮಹಿಮಾಸಾಗರಕ್ಕೆ ಆದಿಯನ್ನು ಹೇಳಬಹುದು, ಪ್ರಾರಂಭ ಮಾಡಬಹುದು. ಮುಕ್ತಾಯವಾಯಿತು ಅಂತ ಹೇಳಲಿಕ್ಕಾಗತ್ತೋ? ಸಾಧ್ಯವೇ ಇಲ್ಲ. ಕ್ವಾತಿವೇಲಃ, ಮುಕ್ತಾಯವಿಲ್ಲ. ನನ್ನಲ್ಲಿ ಬುದ್ಧಿವಂತಿಕೆ ಇದೆಯಾ ಅಂತ ಹೇಳಿದ್ರೆ ಖದ್ಯೋತಪೋತ ಪ್ರಮುಷಿತ ವಿಭವಶ್ಚೇತಸೋ ನ ಪ್ರಕಾಶಃ. ಚಿಕ್ಕ ಮಿಣುಕು ಹುಳುವಿನ ಮರಿಯಂತೆ. ಬಲಿಷ್ಠವಾದ ದೊಡ್ಡದಾದ ಮಿಣುಕು ಹುಳದ ಪ್ರಕಾಶ ತೋರಬೇಕಾದರೆ ಕಗ್ಗತ್ತಲು ಬೇಕು. ಇನ್ನು ಮಿಣುಕು ಹುಳದ ಮರಿಯಲ್ಲಿ ಏನು ಪ್ರಕಾಶವಿದ್ದೀತು? ಏನೂ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಾರ್ಗತ್ತಲಿನಲ್ಲೂ ಕೂಡ ಆ ಚಿಕ್ಕ ಹುಳು ಕಣಿಗೆ ಬೀಳಲಿಕ್ಕಿಲ್ಲ ಅನ್ಸತ್ತಲ್ಲಿ. ಅಷ್ಟು ಅಲ್ಪಮತಿ ನಾನು. ವಂಧ್ಯೈವಾತ ಪ್ರತಿಜ್ಞಾ ಸುಳ್ಳಾಗಿ ಬಿಡ್ತಲ್ಲ. ರಾಯರ ಮಹಿಮೆಯನ್ನು ಹೇಳ್ತೇನೆ ಅಂಥೇಳಿ ಅಲ್ಪ ಬುದ್ಧಿಯಾದ ಮಹಿಮೆ ಅಪಾರವಾದದ್ದು, ಬುದ್ಧಿ ಅಲ್ಪ. ಏನು ಹೇಳೋದು? ಸುಳ್ಳಾಗಿ ಬಿಡ್ತಾ ಪ್ರತಿಜ್ಞೆ ಅಂತ ಹೇಳಿದ್ರೆ ಹಾಗೇನಿಲ್ಲ ಅಂತಾರಳ್ಳಿ. ವಂದ್ಯ ಅಂದರೆ ಸುಳ್ಳಾಗಲಿಲ್ಲ. ಕ್ವಚಿತ್ ಸ್ಯಾತ್ ಇಹ ಪುನರುದಧಿ ಸ್ನಾನ ಸಂಕಲ್ಪವತ್ ಸ್ಯಾತ್. ಪರ್ವಕಾಲದಲ್ಲೇ ಸಮುದ್ರವನ್ನು ಸ್ಪರ್ಶ ಮಾಡಬೇಕು. ಕಂಡಾಗೆಲ್ಲ ಮೈಲಿಗೆಯಲ್ಲಿ ಮುಟ್ಟಬಾರದು. ಪೌರ್ಣಮಿ, ಅಮಾವಾಸ್ಯ, ಗ್ರಹಣಕಾಲ, ಭಾನುವಾರ ಇಂಥ ಪರ್ವತಿಥಿಗಳಲ್ಲಿ ಕಾಲದಲ್ಲಿ ಸಮುದ್ರ ಸ್ಪರ್ಶ ಮಾಡಬೇಕು ಅಂತಿರೋಣದ್ರಿಂದ ಸಂಕಲ್ಪಪೂರ್ವಕವಾಗಿ ಸಮುದ್ರ ಸ್ನಾನಕ್ಕೆ ಹೋದಾಗ ಸಮುದ್ರ ಸ್ನಾನ ಮಹಂಕರಿಷ್ಯೆ ಅಂತ ಸಂಕಲ್ಪ ಮಾಡ್ತಾರೆ ನಿಜ. ಆದರೆ ಎಲ್ಲೋ ಒಂದು ಕಡೆ ಮುಳುಗಿ ಕಾಗಿ ಅಂತ ಎದ್ದೇಳ್ತಾರೆ ಹೊರತು
ಸಮುದ್ರ ಸ್ನಾನ ಪೂರ್ಣ ಮಾಡಿದಾಗಾಯ್ತಾ? ಹೇಳಿದ್ದು ಸಮುದ್ರ ಸ್ನಾನ ಅಂತ. ಸಮುದ್ರ ಅಲ್ಲೇ ಇದೆ, ಇವನು ಮುಳುಗಿ ಎದ್ದು ಬಂದ. ಇವನು ದೇಹ ತೊಯ್ಲಿಕ್ಕೆ ಒಂದು ಕೊಡಪಾನ ಸಾಕಷ್ಟೆ. ಸಮುದ್ರ ಸ್ನಾನ ಮಹಂಕರಿಷ್ಯೆ ಅಂತ ಪ್ರತಿಜ್ಞೆ ಮಾಡಿ ಎಲ್ಲೋ ಒಂದು ಕಡೆ ಎದ್ದು ಬಂದುಬಿಟ್ರೆ ಹೇಗಾಯಿತು? ಹಾಗೇನಿಲ್ಲ ನೋಡಿ. ಸಂಪೂರ್ಣ ಸಮುದ್ರ ಸ್ನಾನ ಮಹಂಕರಿಷ್ಯೆ ಅಂತ ಹೇಳಿದ್ನ, ಸಮುದ್ರ ಸ್ನಾನವೇ ಮಾಡಿದ್ದು, ನದಿ ಸ್ನಾನ ಅಲ್ಲಲ್ಲ ಅದು. ಎಲ್ಲೋ ಒಂದು ಕಡೆ ಎದ್ದು ಬಂದರೂ ಕೂಡ ಕಿಂಚಿತ್ ಸಮುದ್ರ ಸ್ನಾನವೇ. ಆದ್ದರಿಂದ ಅದು ಹೇಗೆ ಸುಳ್ಳಾಗಲಿಲ್ಲವೋ, ರಾಯರ ಮಹಿಮೆಯನ್ನು ಹೇಳಲಿಕ್ಕೆ ಭಕ್ತಿಯಿಂದ ಹೊರಟ ವಾದೀಂದ್ರರಿಗೆ ಅಲ್ಪ ಮಹಿಮೆಯನ್ನು ನಿರೂಪಣೆ ಮಾಡಿದ್ರೂ ಕೂಡ ಅದು ರಾಯರ ಮಹಿಮೆಯನ್ನು ಹೇಳಿದಂತೆ ಪೂರ್ಣವಾಗಿ ಹೇಳುವ ಔದ್ಧತ್ಯವೂ ಇಲ್ಲ, ಅಹಂಕಾರವೂ ಇಲ್ಲ, ಸ್ವಲ್ಪ ಹೇಳುವ ಪ್ರಯತ್ನ ಎಂಬುದಾಗಿ ಅವರು ನಿರೂಪಣೆ ಮಾಡಿ ಅವರಲ್ಲಿ ಅಪಾರವಾದ ಪಾಂಡಿತ್ಯವಿದೆ, ಲೋಕವಿಲಕ್ಷಣವಾದ ಒಂದು ಬುದ್ಧಿ ನೈಶಿತ್ಯ ಇದೆ. ಸುಮಾರು 50 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಗುರು ಸಾರ್ವಭೌಮರು. ಅಪೌರುಷೇಯವಾದ ವೇದಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಮಂತ್ರಾರ್ಥ ಮಂಜರಿ ಅಂತ ಕರೀತಾರೆ ಅದಕ್ಕೆ. ಹೇಗೆ ಶ್ರೀಮದ್ ಆಚಾರ್ಯರು 40 ಸೂಕ್ತಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೋ, ಇವರು ಕೂಡ ಅಷ್ಟೇ ಸರಳವಾಗಿ ಅರ್ಥವಾಗುವ ಹಾಗೆ ಒಳ್ಳೆಯ ಸಂಸ್ಕೃತ ಜ್ಞಾನ ಇದ್ದವನಿಗೆ ಅದರಲ್ಲಿ ಗತಿಯಾಗತ್ತೆ. ಅಂಥ ಒಂದು ಮಂತ್ರಾರ್ಥ ಮಂಜರಿಯನ್ನು ಹೀಗೆ ವೇದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ವೇದವ್ಯಾಸ ದೇವರ ಗ್ರಂಥವಾದ ಸೂತ್ರಗಳಿಗೆ ತಂತ್ರದೀಪಿಕಾ ಎಂಬ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಣುಭಾಷ್ಯಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಶ್ರೀಮದ್ ಆಚಾರ್ಯರದ್ದು. ಅದೊಂದು ಅದ್ಭುತವೇ. ಅಲ್ಪ ಮಾತಿನಲ್ಲಿ ವಿಸ್ತಾರವಾದ ಅನಂತ ವೇದಾರ್ಥ ನಿರ್ಣಯವು ಹೇಗಾಗತ್ತೆ ಅಂತ ಜಿಜ್ಞಾಸುಗಳಿಗೆ ಚೆನ್ನಾಗಿ ಪ್ರವೇಶವಾಗತ್ತೆ. ಅಂಥ ಒಂದು ಅತ್ಯದ್ಭುತವಾದ ಗ್ರಂಥವನ್ನು ಅವರು ರಚನೆ ಮಾಡಿಕೊಟ್ಟಿದ್ದಾರೆ. ಶ್ರೀಮದ್ ಆಚಾರ್ಯರ ಗ್ರಂಥಗಳಿಗೆ, ಟೀಕಾರಾಯರ ಗ್ರಂಥಗಳಿಗೆ, ವ್ಯಾಸರಾಜರ ಗ್ರಂಥಗಳಿಗೆ ಸ್ವತಂತ್ರ ಕೃತಿಗಳು ಎಷ್ಟೋ, ಏನು ಬಣ್ಣಿಸಬೇಕು ಅದನ್ನೆಲ್ಲ ಹೇಳಲಿಕ್ಕೆ ಒಂದು ಜನ್ಮ ಸಾಲೋದಿಲ್ಲ. ಇವರ ಬಗ್ಗೆ ಒಂದು ಮಾತನ್ನು ಆಡ್ತಾರಲ್ಲಿ. ಪರಿಮಳಾಚಾರ್ಯರು ಅಂತ ಲೋಕದಲ್ಲಿ ಖ್ಯಾತರಷ್ಟೇ. ನ್ಯಾಯಸುಧಾ ಪರಿಮಳ ಅಂತ ಪೂರ್ವಾಶ್ರಮದಲ್ಲೇ ರಚನೆ ಆಗಿತ್ತು. ಆಶ್ರಮವಾದ ಮೇಲೂ ಮುಕ್ತಾಯವಾಯಿತು ಅಂತ ಕೆಲವರು ಹೇಳ್ತಾರಲ್ಲಿ. ಅಂತೂ ಪೂರ್ವಾಶ್ರಮದಲ್ಲಿ ಅದರ ರಚನೆ ಪ್ರಾರಂಭ ಆಗಿತ್ತು. ಧೀರ ಶ್ರೀ ರಾಘವೇಂದ್ರತ್ವದತುಲ ರಸನ ರಂಗನೃತ್ಯ ಸ್ವಯಂಭೂಯೋಷ ಧಮ್ಮಿಲ್ಲಭಾರಶ್ಲಥ ಕುಸುಮ ತತೀಗಿ ತ್ವದ್ಗಿರತ್ಸಂಗಿರಾಮಃ ಯಾಭಿಃ ಸಮ್ಮಿಶ್ರಿತಾಭಿಃ ನಿರವಧಿ ವಸುಧಾ ವಿಶ್ರುತಾ ಸಾ ಸುಧಾಪಿ ಕ್ಷೋಣಿ ಗೀರ್ವಾಣಗಮ್ಯಂ ಪರಿಮಳಮತುಲಂ ಸಂಪ್ರತಂ ಸಂಪ್ರಪೇದೆ. ಧೀರ ಧೀರ ಎಂಬುದಾಗಿ ಅನೇಕ ಬಾರಿ ವಾದೀಂದ್ರರು ರಾಯರನ್ನು ಕರೆದಿದ್ದಾರೆ. ಏನು ಧೀರ ಅಂದರೆ, ನಾವು ಅಂದುಕೊಂಡಂತೆ ಪ್ರಚಂಡ ಹೋರಾಟಗಾರ, ಯುದ್ಧದಲ್ಲಿ ವಾರಿಯರ್ ಅಂತಾರಲ್ಲ ಹಾಗೆ ದೊಡ್ಡ ಯೋದ್ಧ ಅಂತ ಅಭಿಪ್ರಾಯವಲ್ಲ. ಧಿಯಾ ರಮಣಶೀಲರು ಅಂತ, ಪರಮಾತ್ಮನ ಅತ್ಯದ್ಭುತವಾದ ಅಪರೋಕ್ಷ ಜ್ಞಾನದಿಂದ ಆನಂದ ಪಡುವಂಥವರು ಅಂತ ಧೀರಮಣರು. ಆದ್ದರಿಂದ ಧೀರ ಅಂತ ಅವರನ್ನು ಕರೆದು ಶ್ರೀರಾಘವೇಂದ್ರ ತ್ವದ್ ಅತುಲ ರಸನಾ ರಂಗನೃತ್ಯ ಸ್ವಯಂಭೂ, ಸರಸ್ವತೀ ದೇವಿ ನರ್ತನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು. ಸಂಕಲ್ಪ ಮಾಡಿ ಅದಕ್ಕೆ ಯೋಗ್ಯವಾದ ಇದು ವೇದಿಕೆ ಬೇಕಲ್ಲ. ಪರಿಮಳಾಚಾರ್ಯರ ರಸನ ಇದೆಯಲ್ಲ, ಜಿಹ್ವೆ, ಅದೇ ಒಂದು ರಮಣೀಯವಾದ ರಂಗಸ್ಥಳ ಬಂತೆ. ನರ್ತನ ಮಾಡಬೇಕಾದರೆ ಈಗಿನ ನವೀನವಾದ ನರ್ತನ ಕ್ರಮಕ್ಕೆ ಏನೂ ಬೇಕಾಗಿಲ್ಲ. ಅದಕ್ಕೆ ಹುಚ್ಚುತನ ಇದ್ದರೆ ಸಾಕು. ರಿದಮ್ ಇರುತ್ತೆ, ಇಲ್ಲ ಅಂತಲ್ಲ, ನೋಡುವವ್ರಿಗೆ ಜುಗುಪ್ಸೆ ಹುಟ್ಟುಬಿಡುತ್ತೆ ಒಮ್ಮೊಮ್ಮೆ. ಇದಾದರೆ ಹಾಗಲ್ಲ. ಪೂರ್ಣವಾಗಿ ಸೀರೆಯನ್ನು ಉಟ್ಟು ತುರುಬನ್ನು ಕಟ್ಟಿ ಅದಕ್ಕೆ ಹೂವುಗಳನ್ನು ಮುಡಿದು ಮೈತುಂಬ ಆಭರಣಗಳನ್ನು ಧಾರಣೆ ಮಾಡಿ ನರ್ತನ ಮಾಡೋದು ಪ್ರಾಚೀನ ಭರತನಾಟ್ಯದಲ್ಲಿ ಇದೆಲ್ಲ ಕಂಡು ಬಂದಿದೆ.
ಜಗದಂಬೆ ಅನಂತ ವೇರಾಭಿಮಾನಿನಿ ಸರಸ್ವತಿ ನರ್ತನ ಮಾಡಬೇಕಾದ್ರೆ ಎಲ್ಲ ವೇಷಭೂಷಣಗಳು ಇದ್ದು ಅನ್ನೋದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ದೇವತಾ ಪುಷ್ಪಗಳನ್ನು ಮುಡಿದು ಆ ತುರುಬಿನಲ್ಲಿ ಇಟ್ಟುಕೊಂಡು ನರ್ತನ ಮಾಡುವ ವೇಳೆಯಲ್ಲಿ ಅದು ರಂಗಸ್ಥಳದಲ್ಲಿ ಬೀಳಬೇಕಷ್ಟೇ, ನರ್ತನದ ಭಂಗಿ ವ್ಯತ್ಯಾಸಗಳಲ್ಲಿ ಎಲ್ಲಿ ಬಿತ್ತು? ರಸನ ರಂಗಸ್ಥಳ ರಾಯರ ಜಿಹ್ವೆಯೇ ಆದ್ದರಿಂದ ಆ ಪುಷ್ಪಗಳೆಲ್ಲ ಅಲ್ಲೇ ಬಿದ್ದವಂತೆ. ಸಮ್ಮಿಶ್ರಿತಾಭಿಹಿ ಶಲಥ ಕುಸುಮ ತತೀಹಿ. ಸರಸ್ವತೀ ದೇವಿಯರು ರಾಯರ ಜಿಹ್ವೆ ಎಂಬ ರಂಗಸ್ಥಳದಲ್ಲಿ ನರ್ತನ ಮಾಡುವ ವೇಳೆಯಲ್ಲಿ ಬಿದ್ದ ದೇವತಾ ಪುಷ್ಪಗಳೇ ಪರಿಮಳ ಗ್ರಂಥದ ಮಾತುಗಳಂತೆ. ಮಾತು ಶಬ್ದ ಸಂಸ್ಕೃತದಲ್ಲಿ ಸ್ತ್ರೀಲಿಂಗ ಅದು. ಯಾಭಿಹಿ ಸಮ್ಮಿಶ್ರಿತಾಭಿಹಿ ನಿರವಧಿ ವಸುಧಾ. ಎಣೆಯಿಲ್ಲದ ಟೀಕಾಕೃತ್ಪಾದರ ನ್ಯಾಯಸುಧಾ ಗ್ರಂಥಕ್ಕೆ ಸರಸ್ವತೀ ದೇವಿಯರ ತುರುಬಿನಲ್ಲಿ ಮುಡಿದ ದೇವತಾ ಪುಷ್ಪಗಳು ಬಿದ್ದವಷ್ಟೇ. ಆ ಪುಷ್ಪಗಳ ಸೌಗಂಧದಿಂದ ಕೂಡು ವಿಶ್ರುತ ಸಾ ಸುಧಾಪಿ ನ್ಯಾಯಸುಧಾ ಪರಿಮಳ ಎಂಬುದಾಗಿ ಲೋಕದಲ್ಲಿ ಖ್ಯಾತಿ ಪಡೆದಿದೆ. ಕ್ಷೋಣೀಗೀರ್ವಾಣಗಮ್ಯಂ. ಆ ಸುಧಾ ದೇವತೆಗಳಿಗೆ ಲಾಭವಾದರೆ, ಕ್ಷೋಣೀಗೀರ್ವಾಣರು ಅಂದರೆ ಭೂಸುರರು ಬ್ರಾಹ್ಮಣರು, ಅವರಿಗೆ ದೊರಕಿದೆ. ಆ ಸುಧೆಯನ್ನು ಕುಡಿದ್ರೆ ಮೋಕ್ಷ ಖಂಡಿತ ಇಲ್ಲ. ದೇವಲೋಕರ ಸುಧಾಪಾನದಿಂದ ಮೋಕ್ಷ ಆಗತ್ತೆ ಅಂತ ಎಲ್ಲೂ ಇಲ್ಲ. ಈ ಸುಧಾ ಪರಿಮಳವನ್ನು ಪಾನ ಮಾಡಿದ್ರೆ ಖಂಡಿತ ಎಲ್ಲ ಆತ್ಯಂತಿಕ ದುಃಖ ನಿವೃತ್ತಿ ಎಂಬ ಮೋಕ್ಷ ಪ್ರಾಪ್ತಿಯಾಗತ್ತೆ. ಸ್ವರೂಪದ ಆನಂದರ ಆವಿರ್ಭಾವವೂ ಇದರಲ್ಲಿ ಆಗೋದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ, ಹಾಗೇ ಆಗತ್ತೆ. ಅದಕ್ಕೆ ಪರಿಮಳ ಮತುಲಂ ಸಂಪ್ರತಂ ಸಂಪ್ರಪೇದೆ. ಇದನ್ನು ಹೊಂದಿ ನಾವು ಧನ್ಯರಾಗಿದ್ದೇವೆ, ಕೃತಾರ್ಥರಾಗಿದ್ದೇವೆ ಅಂತ ಈ ರೀತಿ ಅವರು ನುಡಿದಿದ್ದಾರೆ. ಅಂದರೆ ಈ ರಾಯರಿಂದ ಪಡೆದ ಉಪಕಾರ ವಿದ್ವನ್ಮಂಡಲಿಗಳು, ಪಾಮರರು ಯಾರಿಗೆ ಇವರಿಂದ ಉಪಕಾರ ಇಲ್ಲ ಹೇಳಿ? ಮಹಾಜ್ಞಾನಿಗಳೇ ಕೊಂಡಾಡಿಬಿಡಿ. ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ಅಂತ ಗುರುಸ್ತೋತ್ರದಲ್ಲಿ ಪ್ರತಿನಿತ್ಯ ರಾಯರನ್ನು ನಾವು ಹಾಡಿ ಹೊಗಳಿ ಕೃತಾರ್ಥರಾಗುತ್ತಿದ್ದೇವೆ. ಅಂದಮೇಲೆ ಪಾಮರ ಜನಗಳಿಗೆ ಎಷ್ಟು ಉಪಕಾರ ಅವರಿಗೆ. 12 ವರ್ಷ ಅನ್ನೋದಕ ಸಲ್ಲಿಸಿದಿ ಮೇದಿನಿಪತಿಗೆ ನೀ ದಯವಂತ. ರಾಘವೇಂದ್ರ ರಾಜಿತ ಗುಣ ಸಾಂದ್ರ, ರಾಜಿತ ಗುಣ ಸಾಂದ್ರ. 12 ವರ್ಷ ಪ್ರಚಂಡವಾದ ಕ್ಷಾಮ ತಂಜಾವೂರು ಕುಂಭಕೋಣ ಆ ಪ್ರಾಂತದಲ್ಲಿ ಉಂಟಾಗಿ ಬಿಡುತ್ತಂತೆ. ಹಾಹಾಕಾರ, ಎಲ್ಲಿ ನೋಡಿದ್ರಲ್ಲಿ ತಾಪ, ನೀರಿಲ್ಲ. ಜೀವನಂ ಅಂತ ನೀರಿಗೆ ಹೆಸರು, ಜೀವನಂ ಭುವನಂ ಅಂತ ಕರೀತಾರೆ. ನೀರೇ ಇಲ್ಲದಿದ್ದರೆ ಏನು ಜೀವನ? ಒದ್ದಾಟವಾಗಿ ಬಿಟ್ಟಾಗ ರಾಯರ ದರ್ಶನವಾಗಿದೆ. ಮಹಾಯೋಗಿಗಳು ಇವರನ್ನು ಮೊರೆ ಹೊಕ್ಕಿದರೆ ನಿಮಗೆ ಎಲ್ಲ ಆಪತ್ತು ಪರಿಹಾರ ಆಗತ್ತೆ ಅಂತ ಹೇಳಿದಾಗ ಆ ಪ್ರಾಂತದಲ್ಲಿದ್ದವರು ಲಕ್ಷಾಂತರ ಪ್ರಜೆಗಳಿಗೆ ಅನ್ನ ನೀರು ಕೊಡಬೇಕಾಗಿದೆ. ಏನು ಕೊಟ್ಟಾನು ರಾಜ? ಸಾಧ್ಯವೋ ಅವನ ಕೈಯಲ್ಲಿ? ರಾಯರ ಪಾದಕ್ಕೆ ಬಿದ್ದ. ಹೀಗಾಗಿದೆ ಪ್ರಭುಗಳೇ, ಏನು ಮಾಡಬೇಕು? ಅಷ್ಟೇನಾ ಮಹಾರಾಜ? ಯಾಕೆ ಯೋಚನೆ ಮಾಡ್ತಿ? ಇನ್ನೆಷ್ಟಿದೆ ಧಾನ್ಯಾಗಾರದಲ್ಲಿ ಧಾನ್ಯ? ಒಂದು 4 ದಿನಗಳಿಗೆ ಹಂಚಿಬಿಟ್ರೆ 5ನೇ ದಿನಕ್ಕೆ ಇಲ್ಲವೇ ಇಲ್ಲ ಗುರುಗಳೇ. ನೀರಂತೂ ನೋಡ್ತಾ ಇದ್ದೀರಿ ಗುರುಗಳೇ, ಬಹಳ ದುರ್ಲಭವಾಗಿ ಬಿಡ್ತಾ ಇದೆ ಅಂದ ಕೂಡಲೇ ಒಂದು ಕಡೆಯಲ್ಲಿ ತಂಜಾವೂರಿನಲ್ಲಿ ತಮ್ಮ ದಂಡದಿಂದ ಹೀಗಂದರು. ನೀರಿನ ಚುಲುಮೆ ಬುಗ್ಗೆ ಅಪಾರವಾದ ನದಿಯನ್ನು ಹರಿಸಿಬಿಟ್ರು. ಬೇಕಾದಷ್ಟು ನೀರು ಸಿಕ್ಕಿತು. ಧಾನ್ಯಾಗಾರದಲ್ಲಿ ಹೋಗಿ ಬೀಜಾಕ್ಷರವನ್ನು ರಾಯರು ಬರೆದಿದ್ದಾರಲ್ಲಿ. ಏನು ಬರೆದರೂ ಅವ್ರಿಗೇ ಗೊತ್ತು. ಎಷ್ಟು ತೆಗೆದರೂ ಅಪಾರವಾದ ಹೇರಳವಾಗಿ ಧಾನ್ಯಗಳು ಎಲ್ಲ ಧಾನ್ಯಗಳು ಪ್ರಾಪ್ತವಾಗಿದೆ. ಅದನ್ನೇ ಜಗನ್ನಾಥದಾಸರು 12 ವರ್ಷ ಅನ್ನೋದಕ ಸಲ್ಲಿಸಿದಿ ಮೇದಿನಿಪತಿಗೆ.
ನೀ ದಯವಂತ, ಏನು ಕಾರುಣ್ಯ ಅವರಿಗೆ. ಪರಮಾನಂದವಾಗಿ ಬಿಟ್ಟಿದೆ. ರಾಜನು ದಾಸೋಹಂ ಆಗಿಬಿಟ್ಟಿದ್ದಾನೆ. ಚೋಳ ರಾಜರು ಅವರೆಲ್ಲ ಚೋಳರುಗಳು. ಕ್ಷಾಮ ಎಲ್ಲ ಹೋಯಿತು. ವರುಣ ಮಂತ್ರವನ್ನು ಜಪ ಮಾಡಿ ಮಳೆ ಆಗತ್ತೆ ಇಂಥ ಕಾಲದಲ್ಲಿ ಅಂತ ಹೇಳಿದ್ರು. ಮುಂದೆ ಮಳೆನೂ ಬಂತು, ಸಾಕಷ್ಟು ಸುಭಿಕ್ಷವೂ ಆಯಿತು. ರಾಯರು ಇದ್ದಲ್ಲಿಗೆ ಬಂದ. ಕುಂಭಕೋಣದಲ್ಲಿ ರಾಯರು ಆಗೋ ನೆಲೆಬೇಡಿದ್ದರು. ತಂಜಾವೂರಿನಲ್ಲಿ ಈ ಕೆಲಸ ಮಾಡಿದ್ರು. ಕುಂಭಕೋಣದಲ್ಲಿ ಯಾಗವನ್ನು ರಾಯರು ಮಾಡಿಸ್ತಾ ಇದ್ದಾರೆ. ಯಾವುದು ಯಾಗವೋ ಅಷ್ಟು ಗೊತ್ತಿಲ್ಲ. ಸ್ವಯಂ ಹೋತೃಗಳಾಗಿರೋದಿಲ್ಲ ಯತಿಗಳು. ಅವರು ಅಗ್ನಿಯನ್ನು ಆರೋಪ ಮಾಡಿಕೊಂಡು ಬಿಟ್ಟಿರ್ತಾರಲ್ಲಿ. ಲೋಕಕ್ಷೇಮಕ್ಕೋಸ್ಕರ ಯಾಗ ಮಾಡಿಸ್ತಾ ಇದ್ದಾರಲ್ಲಿ. ಬಂದವರೇ ರಾಯರ ಬಳಿಗೆ ರತ್ನಮಾಲಿಕೆಯನ್ನು, ಅವತ್ತೇ ₹1,00,000 ಬೆಲೆ ಬಾಳುವಂಥದ್ದು ನಾವು ಕೇಳ್ತೇವೆ. ಅಪಾರ ಬೆಲೆಯಾದ ಆ ಮಾಲೆಯನ್ನು ರಾಯರ ಸನ್ನಿಧಾನದಲ್ಲಿಟ್ಟ. ಪೂರ್ಣಾಹುತಿ ಕಾಲವಾದ್ದರಿಂದ ರಾಯರು ಮಾತಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಶಿಷ್ಯನಿಗೆ ಸೂಚನೆ ಮಾಡಿದ್ರು. ಅವನು ಬಂದವನೇ ಅದನ್ನು ಅಭಿಕಾರ ಮಾಡಿ ಆ ಪೂರ್ಣಾಹುತಿ ಪದಾರ್ಥಗಳ ಮಧ್ಯದಲ್ಲಿ ಇದನ್ನು ಇಟ್ಟರದನ್ನು ಹೀಗಂದರು. ರಾಯರು ಹೋಮಿಸಿಬಿಟ್ರು. ರಾಜನ ಮುಖ ಕಳೆಗುಂದಿ ಬಿಡ್ತು, ಚಿಕ್ಕದಾಗಿ ಬಿಡ್ತು. ಎಲ್ಲ ಬಿಟ್ಟು ಸರ್ವಸಂಗ ಪರಿತ್ಯಾಗಿಗಳಿಗೆ ಇದನ್ನು ಕೊಡಬಾರ್ದಾಗಿತ್ತು. ಅಗ್ನಿಗೆ ಹಾಕಿಬಿಡೋದ, ಹೋಗಿದ್ದು ಮತ್ತು ಬರುತ್ತಾ ಅಂಥೇಳಿ ಬಹಳ ವ್ಯಥೆ ಪಟ್ಬಿಟ್ರೆ. ಗೊತ್ತಾಗೋದಿಲ್ಲಪ್ಪ ಯಾವುದನ್ನು ಎಲ್ಲಿ ವಿನಿಯೋಗ ಮಾಡಬೇಕು ಅಂತ ಈ ಪ್ರಭುಗಳಿಗೆ ಗೊತ್ತಾಗಲಿಲ್ಲವೇ ಅಂತ ಅವನು ಅಂದುಕೊಂಡ. ದೇವರ ಪೂರ್ಣ ಕೃಪೆ ಇರೋದರಿಂದ ಇವನ ಮನಸ್ಸಿನಲ್ಲಿ ಇದ್ದಿದ್ದನ್ನೆಲ್ಲ ಓದಲಿಕ್ಕೆ ಬರಲ್ವ ರಾಯರಿಗೆ. ಕೂಡಲೇ ಮುಗುರಿತ್ತು. ಶಿಷ್ಯರನ್ನು ಕರೆದ್ರು. ಹೀಗಂದರು, ತೆಗೆದುಕೊಂಡು ಬಾ ಅಂತ. ಅವನು ಕೈ ಹಾಕಿ ತೊಮ್ಮನ್ಬಿಟ್ಟ. ಹುತವಹ ಗುಣಿಸಿದ ರತುನ ಮಾಲಿಕೆಯ ಕ್ಷಿತಿಪಗೆ ತಂದಿತ್ಯತುಳ ಮಹಿಮನೆ ರಾಘವೇಂದ್ರ ರಜಿತ ಗುಣ ಸಾಂದ್ರ. ಬೆರಗಾಗಿ ಬಿಟ್ಟ ಅವನು. ನನಗೆ ಬೇಸರ ಆಗಿದ್ದು ಗೊತ್ತಾಗತ್ತಪ್ಪ ಹರಿಕಾರುಣ್ಯದಿಂದ. ನಾವು ಪೂಜಾಕಾರದಲ್ಲಿ ನೀನು ಈ ಮಾಲಿಕೆಯನ್ನು ತಂದು ಕೊಟ್ಟಿದ್ದರೆ ರಾಮದೇವರ ಕೊರಳಿಗೆ ಹೋಗ್ತಾ ಇತ್ತು. ಈಗ ತೋಮಂದಿ ಪರಶುರಾಮನ ಕೊರಳಿಗೆ ಹೋಯಿತು. ನಿನಗೆ ಗೊತ್ತಾದ್ರೇನು ಬಿಟ್ಟರೆ ಏನು? ನಾನು ಕೇವಲ ಕ್ಷಾಮವನ್ನು ಪರಿಹಾರ ಮಾಡಿದೆ ನಿನಗೆ. ಅನ್ನ ನೀರು ಕೊಟ್ಟೆ, ನೀನು ಅಂದ್ಕೊಂಡಿದ್ದಿ. ನಾ ಎಲ್ಲಿ ಕೊಟ್ಟನೋ ಮಹಾರಾಯ? ಹರಿಪಾದ ಕಂಜ ನಿಷೇವಣಾಲ್ ಲಬ್ಧ ಸಮಸ್ತ ಸಂಪತ್. ಶ್ರೀ ಹರಿ ಕೃಪೆಯಿಂದ ಇಷ್ಟೆಲ್ಲ ವೈಭವ ನಿನಗೆ ಉಂಟು ಮಾಡಿದರೆ ಅದು ನನ್ನದು ಅಂತ ನಾನು ಅಂದುಕೊಳ್ಳಬಾರದಷ್ಟೇ. ಅದು ನನ್ನದಲ್ಲ ಅಂತ ನನಗೆ ಗೊತ್ತಿದ್ದರಿಂದ ನಾನು ಎಲ್ಲಿಂದ ಈ ಸಂಪತ್ತು ಬಂದಿತ್ತೋ ಅಲ್ಲಿಗೆ ಒದಗಿಸಬೇಕು, ತಲುಪಿಸಬೇಕು. ನನ್ನ ಕರ್ತವ್ಯ ಎಂಬುದಾಗಿ ಅದಕ್ಕೆ ತಲುಪಿಸಿದ್ದೇನೆ. ನೀನು ಬೇಸರ ಮಾಡ್ಕೋಬೇಡ. ರಾಮನ ಕೊರಳಿಗೆ ಹೋಗಿದ್ದು ನಮ್ಗೆ ಗೋಚರವಾಗಿದೆ, ನಿನ್ನ ಗೋಚರ ಆಗಲಿಲ್ಲ, ದುಃಖಪಟ್ಟಿದ್ದೆ ನೀನು. ಅವನು ಎಷ್ಟು ಆಶ್ಚರ್ಯಪಟ್ಟಿರಬೇಡ. ಇಂಥ ಮಹಿಮೆಗಳು ರಾಯರದ್ದು ಇವತ್ತಿಗೂ ನಾವು ನೋಡ್ತೀವಿ. ಒಂದ ಎರಡ ಲೆಕ್ಕವಿಲ್ಲದಷ್ಟು ಇಂಥ ಅತ್ಯದ್ಭುತವಾದ, ಬೇರೆಯವರಿಂದ ಸಾಧ್ಯವಾಗದ, ಸಾಮಾನ್ಯ ಜನಗಳಿಗೂ ಊಹಾತೀತವಾದ ಮಹಿಮೆಗಳನ್ನು ತೋರಿಸಿಬಿಟ್ಟಿದ್ದಾರಲ್ಲಿ. ಈ ಬಾಗಲಕೋಟೆ ಬಿಜಾಪುರ ಮಧ್ಯದಲ್ಲಿ ದೇಸಾಯಿ ಅಂತ ಅವ್ರ ಮನೇಲಿ ಭಿಕ್ಷೆ. ಸಾವಿರಾರು ಜನಗಳಿಗೆ ಆಗಿನ ಕಾಲದಲ್ಲಿ ಜ್ಞಾನಿಗಳು ಬಂದಿದ್ದಾರೆ ಅಂದರೆ ಹೇಳಿಕೆಯೇ ಬೇಕಾಗಿಲ್ಲ, ಎಲ್ಲ ಬಂದು ಬಿಡ್ತಾರೆ. ಬಿಸಿಲುಗಾಲವಾದ್ದರಿಂದ ದೊಡ್ಡ ಕೊಪ್ಪರಿಗೆಯಲ್ಲಿ ಮಾವಿನ ಹಣ್ಣಿನ ಸ್ವೀಕರಣೆಯನ್ನು ಮಾಡಿ ಬ್ರಾಹ್ಮಣರುಗಳು ಬಡಿಸ್ಬೇಕು ಅಂತಿದ್ದರೆ ಆ ದೇಸಾಯಿ ಮಗು ಹೋಗಿ ಇಣುಕಿದೆ, ಅದರಲ್ಲಿ ಬಿದ್ದೋಯ್ತು. ಚೂತ ಫಲರಸದಿ ಪೋತ ಮುಳುಗೆ ಮೃತ್ಯು ಭೀತಿ ಬಿಡಿಸಿದ ಅನಾಥ ರಕ್ಷಕ ರಾಘವೇಂದ್ರ ರಾಜಿತ ಗುಣ ಸಾಂದ್ರ. ಚೂತ ಫಲ ರಸದಿ ಪೋತ ಮುಳುಗಿ, ಮಗು, ಪೋತ ಅಂದರೆ ಚಿಕ್ಕ ಮಗು, ಓಡಾಡ್ಲಿಕ್ಕೆ ಬರುತ್ತೆ, ಇಲ್ಲಿ ಬಿದ್ದರೆ ಪ್ರಾಣ ಹೋಗುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ.
ಯಾಕೋ ಇಣುಕ್ತು ಸತ್ತೋಯ್ತದು. ಅಪಮೃತ್ಯು ಇತ್ತು, ಅದಕ್ಕೆ ಇದೊಂದು ನಿಮಿತ್ತ ಆಯಿತು. ರಾಯರು ಬಂದ ವೇಳೆಯಲ್ಲಿ ಅಪಮೃತ್ಯು ಬಂದಿದ್ದಕ್ಕೆ ಅವರು ಪರಿಹಾರ ಮಾಡಿಬಿಟ್ರು. ರಾಯರೇ ಇಲ್ಲದೆ ಹೋಗಿದ್ದಿದ್ದರೆ ಪೂಜೆ ಎಲ್ಲ ಆಗಿದೆ, ಯಜಮಾನ ಬರ್ತಾ ಇಲ್ಲ, ರಾಯರಿಗೆ ಗೊತ್ತಿದೆ ಹೀಗಾಗಿದೆ ಅಂತ, ಸರ್ವಜ್ಞರಿಗೆ ಅರ್ಥವಾಗಿ ಬಿಟ್ಟಿದೆ. ಅವರಿಗೆ ಕರೆಸಿದ್ರು, ದೂರದಲ್ಲಿದ್ದಾನೆ, ಮಗು ಸತ್ತೋಗಿರಿ ಸ್ವಾಮಿ. ಸೂತಕ ಇರುತ್ತಲ್ಲ, ದೊಡ್ಡವ್ರ ಮುಂದೆ ಬರೋದು ಹೇಗೆ ಅಲ್ಲಿ? ಇವ್ರಿಗೆ ಭಿಕ್ಷೆನೇ ಮಾಡಿಸ್ಬಾರ್ದಾಗಿತ್ತು ಅಂತ ಅಂದ್ಕೊಳ್ಳಿಲ್ಲ ಪಾಪ, ಸಜ್ಜನ ಅವನು. ಹೀಗೆ ಆಗ್ಬಿಡ್ತಲ್ಲ, ನನ್ನ ಮಗುವೇ ಸತ್ತೋಯ್ತಲ್ಲ ಅಂತ ಹೇಳ್ಬಿಟ್ಟು, ಮಗು ಹೋಗಿದ್ದಕ್ಕೆ ದುಃಖ ಇದೆ, ಅದನ್ನು ರಾಯರ ಹೊಣೆ ಅಂತ ಮಾಡಲಿಲ್ಲ ಅವನು. ಮಗು ಸತ್ತಿಲ್ವೋ ತೆಗೆದುಕೊಂಡು ಬಾ ಅಂತ ಹೇಳಿದ್ರೆ ಆ ದುಃಖ ಶೋಕದಲ್ಲಿ ಅದನ್ನು ತರಲಿಕ್ಕೂ ಆಗ್ತಾ ಇಲ್ಲ ಅವನಿಗೆ. ಎತ್ತಿದ್ದಾರೆ. ಅವನು ಹೆಂಡತಿ ತೊಗೊಂಬಂದಿಟ್ಟಾಗ ತೀರ್ಥ ಪ್ರೋಕ್ಷಣೆ ಮಾಡಿದ್ರೆ ಎದ್ದು ನಿಂತ್ಕೊಂಡ್ಬಿಡ್ಬೇಕಾದು, ನಗತಾ ಆಟ ಆಡ್ಲಿಕ್ಕೆ ಶುರು ಮಾಡಿಬಿಡ್ತದು. ಮತ್ತೆ ಸ್ನಾನ ಮಾಡಿಸಿ ಎಲ್ಲರಿಗೂ ಸಾವಿರಾರು ಜನಗಳಿಗೆ ಭೋಜನವಾಗಿ ಆನಂದ ಪಟ್ಟುಬಿಟ್ಟಿಯಾರಲ್ಲಿ. ಸಾವಿರಾರು ಎಕರೆ ಜಮೀನನ್ನು ಕೊಟ್ಬಿಟ್ಟಿಯಾನಂತೆ ರಾಯರಿಗೆ. ರಾಯರಿಗೆ ಇದೆಲ್ಲ ಬೇಕಾ? ಅಂತರಂಗದಲ್ಲಿಯೇ ಹರಿಯ ದರ್ಶನದಿಂದ ಆನಂದ ಪಡುವ ಮಹಾನುಭಾವರಿಗೆ ಇದು ದೊಡ್ಡದೇ ಅಲ್ವಾ? ಪತಿತನ ನಿಜ ಯೋಗ್ಯತ ಜನರಿತು ಸದ್ಗತಿಯ ಪಾಲಿಸಿದೆ ಯತಿ ಕುಲವರ್ಯ ರಾಘವೇಂದ್ರ ರಾಜಿತ ಗುಣ ಸಾಂದ್ರ ರಾಜಿತ ಗುಣ ಸಾಂದ್ರ. ಒಬ್ಬ ಬ್ರಾಹ್ಮಣ ಪತಿತನಾಗಿ ಬಿಟ್ಟಿದ್ದ. ಆಗಿನ ಕಾಲದಲ್ಲಿ ಪತಿತ ಅಂದರೆ ಮುಖದರ್ಶನ ಮಾಡ್ತಾ ಇರಲಿಲ್ಲ, ಪಂಕ್ತಿ ಇರ್ತಾ ಇರಲಿಲ್ಲ, ಬಹಳ ಕಷ್ಟದ ಕಾಲ ಅದು. ಒಬ್ಬ ಅಪರಾಧ ಮಾಡ್ದ ಅಂದರೆ ಅವನನ್ನು ಹತ್ತಿರವೇ ಸೇರ್ತಾ ಇರಲಿಲ್ಲ ಸಮಾಜ. ಒಂದು ಕಾಲ ಇತ್ತು. ಹೀಗಾಗಿ ಅವನು ರಾಯರಿಗೆ ದೂರದಿಂದ, ಸ್ವಾಮಿ ಹೀಗಾಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ಶಂಕೋನಕವನ್ನು ನಾವು ಕೇಳ್ತೀವಿ, ಅಕ್ಷೋಭ್ಯ ತೀರ್ಥರು, ಶ್ರೀಪಾದರಾಜರು, ರಾಯರಲ್ಲೂ ಈ ಮಾತನ್ನು. ಎಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು ಇಂಥದ್ದನ್ನು ಅನಾಯಾಸವಾಗಿ ಮಾಡ್ತಾರೆ. ಪರೋಕ್ಷೆ ಮಾಡೋದು, ನೀ ಶುದ್ಧ ಆಗಿರಿ. ರಾಯರಿಗೆ ಗೊತ್ತು, ರಾಯರ ಮಾತಲ್ಲಿ ಅವನಿಗೆ ವಿಶ್ವಾಸ ಇದೆ, ಪುಣ್ಯಾತ್ಮನಿಗೆ. ಅವ್ರು ದೊಡ್ಡವರು ಹೇಳಿದ್ದಾರೆ, ನಾನು ಶುದ್ಧನಾಗಿ ಬಿಟ್ಟಿದ್ದೇನೆ ಅಂತ ಆನಂದದಿಂದ ಅವನಿದ್ದ ನಿಜ. ಆದರೆ ಜನಗಳು ಒಪ್ಪಬೇಕಲ್ಲ. ಯಥಾ ಪ್ರಕಾರ ವಸ್ತ್ರವನ್ನು, ಬಿಳಿಯಾದ ವಸ್ತ್ರವನ್ನು ಅದಕ್ಕೆ ಅಶುದ್ಧಿ ಮಾಡಿ, ಎಲ್ಲೂ ಅದರ ಕರೆ ಹೋಗದೇ ಇದ್ದಾಗ ಏರ್ಪಾಟು ಮಾಡಿ ನೀವೇನು ಮಾಡ್ತೀರೋ ಮಾಡಿದ್ರೆ ಯಾರ ಕೈಲೂ ಆಗಲಿಲ್ಲ. ರಾಯರು ಶಂಕೋರಕವನ್ನು ಪ್ರೋಕ್ಷಣೆ ಮಾಡಿದ್ರೆ ಸ್ವಚ್ಛವಾಗಿ ಬಿಟ್ಟಾಗ ಈ ಟೀಕಾಚಾರ್ಯರುಗಳು ಇರ್ತಾರಲ್ಲ ಎಲ್ಲ ಕಾಲದಲ್ಲೂ, ಆ ಟೀಕೆಯಿಂದ ಬಿಟ್ಟು ತಪ್ಪಾಯಿತು ಸ್ವಾಮಿ, ನಿಮ್ಮನ್ನು ಅನ್ನಬಾರ್ದಾಗಿತ್ತು. ಅವರನ್ನು ನಂಬಿದವರಿಗೆ ದುರ್ಲಭವಾದದ್ದು ಯಾವುದು? ದಿವಾನ್ ವೆಂಕಣ್ಣನ ಕಥೆ ಲೋಕ ವಿರಿತವೇ, ಆದರೂ ಸೂಕ್ಷ್ಮವಾಗಿ ಹೇಳ್ತೀನಿ. ನಮಗೂ ಗೊತ್ತಿದೆ, ಕೇಳುವ ನಿಮಗೆಲ್ಲರೂ ಗೊತ್ತೇ ಇದೆ. ತಂದೆ ತಾಯಿ ಇಲ್ಲ, ಸೋದರ ಮಾವನ ಮನೆಯಲ್ಲಿ ಊಟ ಮಾಡ್ಕೊಂಡಿದ್ದಾನೆ, ಅವನು ಸುಮ್ಮನೆ ಬಿಟ್ಟು ಊಟ ಹಾಕ್ತಾರಾ? ದನ ಕಾಯ್ಲಿಕ್ಕೆ ಹಾಕಿಬಿಟ್ಟಿದ್ದ. ಆ ಗುಂಪಿನಲ್ಲೇ ಬೆಳೆದು ಶುದ್ಧವಾದ ಭಾಷೆಯೂ ಇಲ್ಲ ಆ ವೆಂಕಣ್ಣರಿಗೆ. ರಾಯರು ಆ ಊರಿಗೆ ಬಂದಿದ್ದಾರೆ. ಅನೇಕ ಮಾಡ್ತಾ ಕೂತಿದ್ದಾಗ ರಾಯರು ಹೆಚ್ಚಿನ ಜನಗಳಿರಲಿಲ್ಲ. ಇವನು ಬಂದ, ಕೈ ಮುಗಿದು ನಿಂತ್ಕೊಂಡಿದ್ದ. ಕರೆದರಂತೆ, ಬಾ, ನನಗೆ ವಿದ್ಯೆ ಬರಲ್ಲ, ನನ್ನ ಪರಿಸ್ಥಿತಿ ದೀನವಾಗಿ ಬಿಟ್ಟಿದೆ, ನನ್ನ ಗತಿ ಏನು ಅನ್ನೋ ಹಾಗೆ ಕೇಳಿಕೊಂಡಾಗ ಕರೆದರು. ಅಕ್ಷತೆಯನ್ನು ಕೊಟ್ಟರು, ಉತ್ತತ್ತಿ ಇತ್ತು ಅದನ್ನು ಕೊಟ್ಟರು. ಆಪತ್ಕಾಲದಲ್ಲಿ ನನ್ನ ಸ್ಮರಣೆ ಮಾಡು. ಚಿಕ್ಕ ಚಿಕ್ಕ ಆಪತ್ತಲ್ಲ, ದೊಡ್ಡ ಆಪತ್ತು ಬಂದಾಗ ನಾನು ಸ್ಮರಣೆ ಮಾಡು, ಎಲ್ಲ ಮಂಗಲವಾಗತ್ತೆ ಅಂತ ಹೇಳಿದ್ರು ರಾಯರು. ಇವನಿಗೆ ಸಿಟ್ಟು, ಸೋದರ ಮಾವನಿಗೆ. ನೋಡಿದ್ಯಾ, ಯಾರಿಗೂ ಇಲ್ಲದೆ ನನ್ನ ಸೋದರಳಿಂಗೆ ತಾವೇ ಕರೆದು ಅನುಗ್ರಹ ಮಾಡಿಬಿಟ್ರಲ್ಲ, ಅವ್ರವ್ರ ಯೋಗ್ಯತೆಯಪ್ಪ. ಉರಿ ಅನ್ನೋದು ಹೊಟ್ಟೆ ಕಿಚ್ಚು ಎಲ್ರಿಗೂ ಇರುತ್ತೆ. ಅವ್ರವ್ರ ಭಾಗ್ಯ ಸಂತೋಷ ಪಡೋದು ಬಿಟ್ಬಿಟ್ಟು ಇಷ್ಟು ಮುಖ ಕೆಟ್ಟಗೆ ಮಾಡ್ಕೊಂಬಿಡೋದು ಅವನು. ಇದಾದ ಮೇಲೆ ಮಾವನು ಸತ್ತೋದ. ಯಾಕೋ ಅವನಲ್ಲಿ ವಿಚಿತ್ರ ವ್ಯತ್ಯಾಸ. ಆಡು ಭಾಷೆ ಎಲ್ಲ ಹೋಗಿ ಅವನು ಏನು ಮಾತಾಡ್ತಾನೋ ಸ್ವಲ್ಪ ಶುದ್ಧವಾಗಿರ್ತಾ ಇತ್ತು. ಅವನ ಮಾತು ಪರಿಸರದಲ್ಲಿ ಎಲ್ಲರಿಗೂ ಕೇಳುವಂತೆ ಆಗಿತ್ತು. ಅಸಾವುದ್ದೀನ್ ಖಾನ್ ಅಂತ
ಆ ತುರುಕ ನವಾಬ ಅಲ್ಲಿ ಬಂದಿದ್ದಾನೆ. ಯಾರ ಆಡಳಿತದಲ್ಲಿ ಕೈಯಲ್ಲಿ ಅವರು ದುಡಿತಾರೋ ಅವ್ರಿಗೊಂದು ವರ್ಷಕ್ಕಿಷ್ಟು ಅಂತ ಕೊಡಬೇಕು ದ್ರವ್ಯವನ್ನು. ಅವ್ರು ಕೊಡಲಿಲ್ಲ ಅಂದರೆ ಹಳ್ಳಿಗಳನ್ನು ಕೊಳ್ಳೆ ಹೊಡೆದು ಕೊಟ್ಬಿಡೋರಂತೆ. ಹಾಗೆ ಈ ಹಳ್ಳಿಗೆ ಬಂದಿದ್ದಾನವನು ಅಸಾವುದ್ದೀನ್ ಖಾನ್ ಅಂತ. ಅವನು ಬಂದಾಗ ಅಷ್ಟರಲ್ಲಿ ಇನ್ನೊಬ್ಬ ಸವಾರ ಒಂದು ಲಕೋಟೆಯನ್ನು ಕೊಟ್ಟ. ಅದೋ ಪತ್ರ ಅಂತತ್ರ, ಓದ್ಲಿಕ್ಕೆ ಬರಲ್ಲ ಅವ್ರಿಗೆ. ಓದೋರು ಬರೆಯೋದು ಅಂತ ಹೇಳಿದ್ರೆ ಈ ಬ್ರಾಹ್ಮಣರೇ. ಈಗ ನೋಡ್ದ ಆನೆ ಮೇಲೆ ಕೂತಿದ್ದ ಅವನು, ಇವನು ಸುಮ್ಮನೆ ನಿಂತಿದ್ದ ದನ ಕಾಯಿಸ್ಕೊಂಡು. ಏಯ್ ಲೇವಿಸ್ಕೊ ಪಡೋ ಅಂದ. ಎಲ್ಲಿ ಪಡೋದವನು? ಓದು ವಿದ್ಯೆನೇ ಇಲ್ಲ ಅವನಿಗೇನೂ ಬರಲ್ಲ. ಅವನಿಗೆ ಬರಲ್ಲ ಅಂದ. ಕಾಫಿರ್ ಹೋಕರ್. ಕಾಫಿರ್ ಅಂದರೆ ಬ್ರಾಹ್ಮಣರಾಗಿದ್ದು ಓದ್ಲಿಕ್ಕೆ ಬರಲ್ಲ ಅಂತ. ಆನೆ ಕಾಲು ಕೆಳಗೆ ತುಳಿಸಾಕ್ಬಿಡು ಇವನ್ನ, ಓದ್ಲಿಕ್ಕೆ ಬರಲ್ಲ ಅಂತ ನೋಡು ಅಂತ. ಆಮೇಲೆ ಮಹಾ ಆಪತ್ತಿನಲ್ಲಿ ನಾನು ಸ್ಮರಣೆ ಮಾಡು ಅಂದಿದ್ರಲ್ಲ, ನೆನಪಾಗ್ಬಿಡ್ತು. ಶ್ರೀರಾಘವೇಂದ್ರಾಯ ನಮಃ ನೀವೇ ಗತಿ ಅಂತಿಷ್ಟು ಅಂದುಕೊಂಡ. ದಬ 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 ಓದ್ಬಿಟ್ಟ ಸ್ಫುಟವಾಗಿ. ಯಾವುದೋ ಒಂದು ದೊಡ್ಡ ಲಾಭ ಆ ಪತ್ರದಲ್ಲಿ ಇವನಿಗಾದಂತೆ ಗೋಚರವಾಗಿತ್ತು. ಕೂಡಲೇ ಅವನಿಗೆ ಒಂದಿಷ್ಟು ದೊಡ್ಡ ಮನೆಯನ್ನು ಕೊಟ್ಬಿಟ್ಟ ಆದವಾನಿಯಲ್ಲಿ. ರಾಜನಿಗೆ ದಿವಾನನಾಗಿಬಿಟ್ಟ. ದಿವಾನ್ ವೆಂಕಣ್ಣ ಅಂತ ಪ್ರಸಿದ್ಧನಾಗಿಬಿಟ್ಟ. ರಾಯರಿಗೆ ಪರಮಭಕ್ತನಾಗಿ ಅವನು ಏನೇನು ಸಲ್ಲಿಸಬೇಕು ಗುರುಗಳಿಗೆ ಎಲ್ಲವನ್ನು ಕೊಟ್ಟು ಅವನು ವೈಕುಂಠ ಪಥವನ್ನು ಸಾಗಿಬಿಟ್ಟಿದ್ದಾನೆ ಅಂತ ಕೇಳ್ತೇವೆ. ಇದೆಲ್ಲ ರಾಯರ ಕೃಪೆಯಿಂದ ಆದದ್ದಷ್ಟೇ. ಮಳಲ ಮಾರ್ಗದೊಳು ಲಲನೆ ಪ್ರಸೂತಿಸಿ ಪುಲಿ ನದಿ ಕಮಂಡಲ ಜಲವನ್ನು ತೋರಿದೆ. ರಾಘವೇಂದ್ರ ರಾಜಿತ ಗುಣ ಸಾಂದ್ರ. ಬಿಜಾಪುರ ಮಾರ್ಗದಲ್ಲೂ ಹೋಗ್ತಾ ಇದ್ದಾರೆ ರಾಯರು ಸಪರಿವಾರವಾಗಿ. ತುಂಬು ಗರ್ಭಿಣಿ ಅವಳು, ಪ್ರಸೂತಿ ವೇದನೆ ಬಂದು ಮಗುನ ಹಡದೇ ಬಿಡ್ಬೇಕ, ನೀರೇ ಇಲ್ಲ. ಕಮಂಡಲ ಜಲವನ್ನು ಹೀಗಂದರೆ ಬೇಕಾದಷ್ಟು ನೀರು ಬಂದು ಹೋಯ್ತಂತೆ. ಸಮಸ್ಯೆ ಪರಿಹಾರ ಆಗ್ಬಿಡ್ತು. ಯಾರ ಕೈಯಲ್ಲಿ ಸಾಧ್ಯ? ಒಂದು ರೀತಿ ಬೆಂಗಾಡಂತೆ ಇತ್ತದು. ರಾಯರಿಂದ ಇಂಥ ಆಪತ್ತಿಯಿಂದ ಆ ಮಗುವಿಗೆ ರಕ್ಷಣೆ, ಬಿಸಿಲು ಎಲ್ಲ ಇತ್ತಲ್ಲ, ಅದನ್ನೂ ಪರಿಹಾರ ಮಾಡಿದ್ದಾರೆ. ಬಿಸಿಲಿಂದಳುವ ಶಿಶುವಿಗೆ ಚೈಲಾಗಸದಲ್ಲಿ ನಿಲ್ಲಿಸಿದ್ಯೋ ಅಸಮ ಮಗಿಮನೆ ರಾಘವೇಂದ್ರ ರಾಜಿತ ಗುಣ ಸಾಂದ್ರ. ಯತಿವರ ದೂರದಿ ಮೃತಿಗೈ ಲಾಗಸ ಪಥದಲ್ಲಿ ಕಂಡು ನುತಿಸಿದ ಮಗಿಮೆ ರಾಘವೇಂದ್ರ ರಾಜಿತ ಗುಣ ಸಾಂದ್ರ. ಮಗು ಹುಟ್ಟಿದೆ, ಅಲ್ಲಿ ಅಳ್ತಾ ಇದೆ. ಏನು ಮಾಡಬೇಕು? ತಮ್ಮ ಶಾಟಿಯನ್ನು ಹೀಗಂದರು, ಅದು ಛತ್ರದಂತೆ ನಿಂತ್ಕೊಂಡ್ಬಿಡ್ತು. ಏನು ತೊಂದರೆ ಇಲ್ಲದೆ ಆಸರೆಯಾಗಿ ಅವರು ತಮ್ಮ ಚೈಲ ಅಂತ ಹೇಳಿದ್ರೆ ಶಾಟಿಯನ್ನು ಹಾಕಿದಾಗ ನೆರಳು ಉಂಟಾಗಿ ಆ ಮಗು ಅಳ್ತಾ ಇದ್ದದ್ದು ಅಳುವೂ ನಿಂತೋಯ್ತು. ಇಂಥದ್ದು ಹಲವು ಮಹಿಮೆಗಳಿದೆ. ಇನ್ನೇನು ಇವರ ಅವತಾರ ಸಮಾಪ್ತಿಯಾಗುವ ವೇಳೆಯಲ್ಲಿ ರಾಯರು ಪಾಠ ಹೇಳ್ತಾ ಇದ್ದರು ಶಿಷ್ಯರುಗಳಿಗೆ. ಎದ್ದು ನಿಂತು ಹೀಗಂದರು. ಆಶ್ಚರ್ಯ ಅವರಿಗೆ. ಹೀಗಂದು ಆಮೇಲೆ ಹೀಗಂದರು, ಮತ್ತೆ ನಮಸ್ಕಾರ ಮಾಡಿದ್ರು. ಅದನ್ನು ದಾಖಲೆ ಮಾಡ್ತಾರೆ ನೋಡ್ರಿ ಜಗನ್ನಾಥ ದಾಸರು ಮಹಾನುಭಾವರು. ಯತಿವರ ದೂರದಿ ಮೃತಿಗೈಲಾಗಸ ಪಥದಲ್ಲಿ ಕಂಡು ನುತಿಸಿದ ಮಹಿಮೆ. ಏನು ಕಾರುಣ್ಯ ರೀ ರಾಯರಿಗೆ! ಎಷ್ಟು ದೊಡ್ಡ ಪೀಠದಲ್ಲಿ ಕೂತ ಮಹಾನುಭಾವರು, ಕೃಷ್ಣದ್ವೈಪಾಯನರು ಅಂತ ಮಹಾಜ್ಞಾನಿಗಳು. ವೇದವ್ಯಾಸ ದೇವರ ಪೂರ್ಣಾನುಗ್ರಹ ಅವರಿಗೆ. ಕೋಟಿ ವೇದವ್ಯಾಸ ಮಂತ್ರವನ್ನು ಜಪಿಸಿ ಸಿದ್ಧಪುರುಷರಾಗಿದ್ದರು. ಅವರು ತೆರಳ್ತಾ ಇದ್ದಾರೆ ವೈಕುಂಠದಾರಿಗೆ. ಜ್ಯೇಷ್ಠ ಶುದ್ಧ ಪೌರ್ಣಮಿ ಅವರ ಆರಾಧನೆ. ಅವ್ರಿಗೆ ನಮಸ್ಕಾರ ಮಾಡಿ ಹೊರಟಲ್ಲ ಗುರುಗಳೇ, ನಾವು ಇನ್ನು ಯಾವತ್ತು ಬರೋದು ಅಂತ ಕೇಳಿದ್ರಂತೆ.
3 ಬಾರಿ ಇದು ಲೋಕವಿದಿತವಾದದ್ದೇ. 2 2 2 ಅಂತ ತೋರಿಸಿದ್ರಂತೆ. ಅದೇನಿದೆ, ಇನ್ನು 2 ವರ್ಷ 2 ತಿಂಗಳು 2 ದಿನ. ಅವರು ಹೋದ ಮೇಲೆ ಮತ್ತೆ 2 ವರ್ಷ ಇದ್ದರು. ಇನ್ನು ಅದರ ಮೇಲೆ 2 ತಿಂಗಳು ಅಂತ ಹೇಳಿದ್ರೆ ಆಷಾಢ ಶ್ರಾವಣ, ಆಮೇಲೆ 2 ದಿನ ಅಂತ ಹೇಳಿದ್ರೆ ಪೌರ್ಣಮಿ ಆದರೆ ಬಿದಿಗೆ ರಾಯರ ಆರಾಧನೆ. ಮುಂದೆ ಮಾರನೆಯ ದಿನ ಅವರಿಗೆ ವೈಭವವಾಗಿ ಆರಾಧನೆಯನ್ನು ಮಾಡಿ ಕೃಷ್ಣದ್ವೈಪಾಯನರನ್ನ ಸ್ಮರಣೆ ಮಾಡಿದ್ರು ಅಂತಾರೆ. ಯಾರು ಮಾಡ್ತಾರ್ರಿ? ಕಲಿಯುಗದ ಕಲ್ಪತರು ಇವರು, ಸತ್ಯ ಧರ್ಮ ರಥಾಯಚ. ಆದ್ದರಿಂದ ಇವ್ರ ಕೈಲಿ ಮಾತ್ರ ಇಂಥದ್ದು ಸಾಧ್ಯ ಅಂತ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷ ಕಲ್ಯಾಣ ಕರಣ ಕಲ್ಪಪಾದಪೋ ಅಂತ ಹೇಳ್ತಾ, ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಹರಿ ಈ ವಾಕ್ಕುಸುಮಗಳಿಂದ ಪ್ರೀತನಾಗಲಿ. ದಾತಸಿರಿ ಜಗನ್ನಾಥ ವಿಠಲನ ದೂತನೆ ಮಂತ್ರ ನಿಕೇತ ನಿಲಯ ರಾಘವೇಂದ್ರ ರಾಜಿತ ಗುಣಸಾಂದ್ರ ರಾಜಿತ ಗುಣಸಾಂದ್ರ. ಈ ಪರ್ವಕಾಲದಲ್ಲಿ ರಾಘವೇಂದ್ರ ಪ್ರಭುಗಳನ್ನು ಕುರಿತು ಅವರ ಮಹಿಮೆಯನ್ನು ಸಾರ್ವಜನಿಕರು ಸಾವಿರಾರು ಮಂದಿ ಕೇಳಿ ಆನಂದಿಸಲಿ, ಕೃತಾರ್ಥರಾಗಲಿ ಎಂಬುದಾಗಿ ಶ್ರೀ ಅರುಣ್ ವತ್ಸ ಮತ್ತು ಕುಟುಂಬದವರು ಇದನ್ನು ನಿರ್ವಾಹ ಮಾಡಿದ್ದಾರೆ. ಅವರಿಗೂ ಅವರ ಕುಟುಂಬಕ್ಕೂ ರಾಘವೇಂದ್ರ ಸ್ವಾಮಿಗಳ ಕೃಪೆಯಾಗಲಿ, ಶ್ರೀ ಹರುಮೆ ಒಲುಮೆ ಆಗಲಿ. ಸಂತತ ಇಂಥ ವಾರ್ತಾಶ್ರವಣ ದೇವರವರಿಗೆ ಮಾಡಿಸಲಿ ಅಂತ ಹೇಳ್ತಾ ಅಂತರ್ಯಾಮಿಯಲ್ಲಿ ಕೇಳಿಕೊಡ್ತೇನೆ. ಶ್ರೀ ಹರಿಪ್ರಿಯತಾಂ ಕೃಷ್ಣಾರ್ಪಣ.